ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಗನಾಥಪುರ ವಾರ್ಡ್ನ ಜನಪ್ರಿಯ ನಾಯಕರು ಹಾಗೂ ಸಮಾಜ ಸೇವಕರಾದ ಶ್ರೀಯುತ ಶಿವಾರೆಡ್ಡಿರವರ ಪುತ್ರ ರಘುಗೌಡರು ತಮ್ಮ ಹುಟ್ಟುಹಬ್ಬವನ್ನು ನಾಗನಾಥಪುರ ವಾರ್ಡ್ನ ನಿವಾಸಿಗಳು ಮತ್ತು ಸ್ನೇಹಿತರ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ನಾಗನಾಥಪುರ ವಾರ್ಡ್ನ ನಿವಾಸಿಗಳು ಮತ್ತು ಸ್ನೇಹಿತರು ಹಾಗೂ ಹಿತೈಷಿಗಳು ರಘುಗೌಡರಿಗೆ ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರಿಯ ನಾಯಕರು ಹಾಗೂ ಸಮಾಜ ಸೇವಕರಾದ ಶ್ರೀಯುತ ಶಿವಾರೆಡ್ಡಿರವರು ಮತ್ತು ರಘುಗೌಡರು ನಾಗನಾಥಪುರ ವಾರ್ಡ್ನಲ್ಲಿರುವ ಮಹಿಳೆಯರಿಗೆ ಉಚಿತವಾಗಿ ಸೀರೆಗಳನ್ನು ವಿತರಣೆ ಮಾಡಿದ್ರು. ಹಾಗೆಯೇ ಸಾವಿರಾರು ಜನರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಯಿತು. ಇನ್ನು ಈ ವೇಳೆ ಸಮಾಜ ಸೇವಕರಾದ ಶ್ರೀಯುತ ಶಿವಾರೆಡ್ಡಿ ಮತ್ತು ರಘುಗೌಡ ಮಾತನಾಡಿ, ಕಳೆದ 20 ವರ್ಷಗಳಿಂದ ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಪಕ್ಷಾತೀತವಾಗಿ ತಮ್ಮ ಕೈಲಾದ ಮಟ್ಟಿಗೆ ಸಂಕಷ್ಟದಲ್ಲಿರುವವರಿಗೆ ಮತ್ತು ನಾಗನಾಥಪುರ ನಿವಾಸಿಗಳಿಗೆ ಸಹಾಯವನ್ನು ಮಾಡುತ್ತಾ ಬರುತ್ತಿದ್ದೇವೆ. ಮುಂದೆಯೂ ಸಹ ಇದೇ ರೀತಿ ನಾವು ನಡೆದುಕೊಳ್ಳುತ್ತೇವೆ ಎಂದರು. ಇನ್ನು ನಾಗನಾಥಪುರ ನಿವಾಸಿಗಳು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾವು ಎಂದಿಗೂ ಚಿರಋಣಿಯಾಗಿರುತ್ತೇವೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ನಾಗನಾಥಪುರ ಸುತ್ತಮುತ್ತಲಿನ ವಾರ್ಡ್ನ ಹಿರಿಯರು, ಸ್ಥಳೀಯ ಮುಖಂಡರುಗಳು, ಸ್ನೇಹಿತರು ಮತ್ತು ನಾಗನಾಥಪುರ ನಿವಾಸಿಗಳು ಭಾಗವಹಿಸಿದರು.
ಏನು ಇವತ್ತು ನಮ್ಮ ಮಗ ಎಸ್ ರಾಘವೇಂದ್ರ ಹುಟ್ಟುಹಬ್ಬದ ಶುಭಾಶಯಗಳು. ಅವನಿಗೆ ಇವತ್ತು 33ನೇ ವಾರ್ಡಿಂದ ಎಲ್ಲ ನಮ್ಮ ನಾಗನಾಥಪುರ ವಾರ್ಡ್ ಪ್ರಜೆಗಳು ಬಂದು ಈಗ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲರದ್ದು ಇದೇ ಥರ ಅವನ ಮೇಲೆ ಕೃಪಾ ಕಟಾಕ್ಷ ಇರಲಿ ಅಂತ ಆ ರಾಘವೇಂದ್ರ ಸ್ವಾಮಿ ಪ್ರಾರ್ಥಿಸ್ತಾ, ಅದೇ ರೀತಿ ನಮ್ಮ ಬೆಂಗಳೂರು ದಕ್ಷಿಣ ಶಾಸಕರಾದ ಎಂ ಕೃಷ್ಣಪ್ಪನವರು ಅವನ ಮೇಲೆ ಒಂದು ಕೃತಜ್ಞತೆ ಇರಲಿ ಅಂತ ಭಾವಿಸ್ತಾ, ಅವರು ನಮ್ಮ ಮೇಲೆ ಯಾವತ್ತೂ ನಾವು ಏನೇ ಮಾತಾಡಿದ್ರೂ ಏನೇ ಕೇಳಿದ್ರೂ ನಮ್ಗೆ ಇವತ್ತಿಗೂ ಅವರು ಯಾವುದು ಆಗಲ್ಲ ಅಂತ ಹೇಳಿಲ್ಲ. ನಾನು ಈ ಚಿಕ್ಕ ಕಾರ್ಯಕ್ರಮಕ್ಕೆಲ್ಲ ನಾವು MLA ಕರೆಸಬಾರ್ದು ನಾವು ಹೇಳಿಲ್ಲ. ಅವ್ರ ಆಶೀರ್ವಾದ ನಮ್ಮ ಮಗನ ಮೇಲೆ ಇರಲಿ, ನಮ್ಮ ಮೇಲೂ ಇರಲಿ. ಅದೇ ರೀತಿ ನಾವು ಇವತ್ತು ನನ್ನ ಮಗನಿಗೆ ಇಷ್ಟು ಹೆಚ್ಚಿನ ಜನಸಂಖ್ಯೆ ಬಂದು ಶುಭ ಹಾರೈಸಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ, ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಅವರು ಪಾದಾಭಿವಂದನೆ ಮಾಡ್ತಾ, ಅದೇ ರೀತಿ ಅವರಿಗೆಲ್ಲ ನಾನು ಚಿರುರುಡಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಆ ದೇವರು ನನಗೆ ಆಯುಸ್ಸು ಆರೋಗ್ಯ ಕೊಡಲಿ, ನನ್ನ ಮಗನಿಗೂ ಆರೋಗ್ಯ ಆಯುಸ್ಸು ಎಲ್ಲ ಕೊಡಲಿ, ಅವನು ಇದೇ ರೀತಿ ಮುಂದೆ ಜನಗಳನ್ನ ಬಳಸ್ಕೊಂಡು ಹೋಗಲಿ ಅಂತ ಆ ರಾಘವೇಂದ್ರ ಸ್ವಾಮಿ ಪ್ರಾರ್ಥಿಸ್ತೀನಿ. ತಮ್ಮದೇ ಆದಂಥ ಹಲವಾರು ಸಾಮಾಜಿಕ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೇಗೆ ಜನರ ಪ್ರೀತಿಯನ್ನು ಗಳಿಸ್ತಾರೆ? ನಾನು ಯಾವುದೇ ಅವ್ರ ಕಡೆ ಅಪೇಕ್ಷೆ ಬೇಕು ಅಂತ ಯಾವುದು ನಾನು ಸೇವೆ ಮಾಡ್ತಾ ಇಲ್ಲ. ನನಗೇನೋ ದೇವ್ರ ಶಕ್ತಿ ಕೊಟ್ಟಷ್ಟು ನನ್ನ ದೇವ್ರು ಕೊಟ್ಟಷ್ಟು ನಾನೇನೋ ಒಂದು ರೀತಿ ಮಾಡಬೇಕಂತ ಏನೋ ಅಲ್ಪ ಸ್ವಲ್ಪ ಅನ್ನದಾನಗಳು, ಬಡವರಿಗೆ ಒಂದು ಸೀರೆ ಏನೋ ಕೊಟ್ಟರೆ ಅವ್ರಿಗೆ ಒಂದು ದಿನ ನಾವು ಊಟ ಹಾಕ್ದಂಗೆ ಆಗುತ್ತೆ. ಅದೇ ರೀತಿ ನಾವು ಯಾವುದೇ ಅಪೇಕ್ಷೆ ಪಟ್ಟು ಈ ರೀತಿ ಕಾರ್ಯಕ್ರಮಗಳು ನಾವು ಮಾಡ್ತಾಯಿಲ್ಲ. ನಾನು ಇವತ್ತಿಂದ 2005ರಿಂದ ನಾನು ನಮ್ಮ ಮನೆಯಲ್ಲಿ ಇಬ್ಬರೂ ಪಂಚಾಯತಿ ಸದಸ್ಯರಾಗಿದ್ದೀವಿ. ಆವತ್ತಿಂದ ಇದೇ ಥರ ನಾನು ಸೇವೆ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ನಾನು ಯಾವುದೇ ಅಪೇಕ್ಷೆ ಪಟ್ಟಿಲ್ಲ, ಪಡೋದು ಇಲ್ಲ. ಜಾತಿ ಮತ ಅವೆಲ್ಲ ನಾನು ನೋಡೋದೇ ಇಲ್ಲ. ನನಗೆ ಅದೆಲ್ಲ ಗೊತ್ತೇ ಇಲ್ಲ ಬಿಡ್ರಿ. ಮನುಷ್ಯ ಅಂದಮೇಲೆ ಎರಡೇ ಜಾತಿ, ಹೆಣ್ಣು ಗಂಡು ಎರಡೇ ಜಾತಿ. ನಾಗನಾಥಪುರ ಅಂದರೆ ನಾನು 2005ಇಂದ ನಾನು ಅವತ್ತಿಂದ ನನ್ನ ಕೈಲಾದಷ್ಟು ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಇನ್ನು ಮುಂದೆ ನಾನು ದೇವ್ರ ಶಕ್ತಿ ಕೊಟ್ಟಷ್ಟು ಮಾಡ್ತಾನೇ ಇರ್ತೀನಿ. ನಾನು ಯಾವುದಕ್ಕೆ ಅಪೇಕ್ಷೆ ಪಟ್ಟಿಲ್ಲ. ನೋಡೋಣ, ದೇವ್ರ ಮುಂದೆ ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚಿನ ಸಂಖ್ಯೆಯಿಂದ ನಾನು ಎಲ್ಲ ಸೇವೆ ಮಾಡ್ತೀನಿ. ಅದೇ ಶಿವಾರೆಡ್ಡಿ ಅವರ ಸಮಾಜ ಸೇವೆಗೆ ಇವತ್ತಿನಿರ್ತಕ್ಕಂಥ ಕಾರ್ಯಕರ್ತರೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಎಲ್ಲ ಸ್ವಯಂ ಪ್ರೇರಿತ. ನಾನು ಯಾರಿಗೂ ಕರೆ ಮಾಡಿಲ್ಲ. ಒಂದು 5-6 ಜನಕ್ಕೆ ಕರೆ ಮಾಡಿದ್ದೀನಿ. ನಾನು ಯಾವ ಲೀಡ್ರಿಗೂ ಕರೆ ಮಾಡಿಲ್ಲ. ಎಲ್ಲ ಅವ್ರ ಅಭಿಮಾನದಿಂದ ಬಂದಿರೋರು ಇಲ್ಲಿ ಯಾರೂ. ಇವತ್ತು ಈ ಕಾರ್ಯಕ್ರಮವೂ ಅಷ್ಟೇ, ನಮ್ಮದು ಏನು 1 ರೂಪಾಯಿ ನನ್ನ ಕೈಯಿಂದ ಖರ್ಚು ಮಾಡಿಲ್ಲ. ಎಲ್ಲ ನಮ್ಮ ಹುಡುಗರು, ನಮ್ಮ ಆಫೀಸ್ ಹುಡುಗರು, ನಮ್ಮ ವಾರ್ಡ್ ಹುಡುಗರು ಅವ್ರ ಅಭಿಮಾನದಿಂದ ಇದು ಮಾಡಿರೋದು. ಅವ್ರು ಮಾಡ್ತಾರೆ ಅಂತ ನಾನು ಇಷ್ಟು ಅಪೇಕ್ಷೆ ಪಟ್ಟಿಲ್ಲ. ಅವ್ರಿಗೆ ನಾನು ಚಿರುರುಡಾಗಿ ತಲೆ ಬಾಗಿಸ್ತೀನಿ. ತಂದೆಯ ಮಾರ್ಗದರ್ಶನಂತೆ, ತಂದೆಯ ಸೇವೆಯಂತೆ ಮಗನೂ ಸಹ ನಡೀತಾ ಇದ್ದಾರೆ. ನನ್ನ ಮಗ ಅದೇ ರೀತಿ ಅವತ್ತಿಂದ ನಡ್ಕೊಂತವನೆ. ಅವನಿಗೂ ಕೂಡ ಈ ಬರ್ಡೇ ಹಿಂಗೆ ಮಾಡ್ತಾರೆ ಅಂತ ಅವನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಎಲ್ಲ ಅವನ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಎಲ್ಲರೂ ಸೇರಿ ಏನೋ ಒಂದು ಆಕಸ್ಮಿಕ ಇದರಿಂದ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಎಷ್ಟೇ ಇದು ಮಾಡಿದ್ರೆ ಅವ್ರ ಋಣ ನಾನು ತೀರ್ಸೋಕ್ಕಾಗಲ್ಲ. ಆದರೆ ಆ ಅವಕಾಶ ಬಂದಾಗ ತೀರಿಸ್ತೀನಿ. ಆದರೆ ಅಭಿಮಾನಿಗಳು, ಕಾರ್ಯಕರ್ತರು ಒತ್ತಾಸೆ ಏನಪ್ಪ ಅಂದರೆ ಶಿವಾರೆಡ್ಡಿ ಅವ್ರಿಗೆ ಏನಾದ್ರು ಭಗವಂತ ಅಧಿಕಾರವನ್ನು ಕೊಡಿಸ್ಬೇಕು. ಅದೆಲ್ಲ ಅವರು ದೇವ್ರ ಇಚ್ಛೆ, ನಮ್ದೇನಿಲ್ಲ. ನಮ್ಮ MLA ಶಾಸಕರು ಕೃಷ್ಣಪ್ಪನವರಿದ್ದಾರೆ. ಸಮಯ ಬಂದಾಗ ಅವ್ರು ತೀರ್ಮಾನ ತಗೊತಾರೆ. ಅದಕ್ಕೆ ನಾನು ಚಿರುರಾಗಿರ್ತೀನಿ. ಈ ದಿನ ನಮ್ಮ ನಾಗನಾಥಪುರ ವಾರ್ಡ್ನ ಜನಪ್ರಿಯ ನಮ್ಮ ನಾಯಕರಾದಂತಹ
ನಮ್ಮ ಶಿವರೆಡ್ಡಿ ಅಣ್ಣನವರು ಅಜಾತ ಶತ್ರುಗಳಂತೆ ನಮ್ಮ ಬಿಂಬಿತವಾದಂಥ ನಮ್ಮ ಶಿವರೆಡ್ಡಿ ಅಣ್ಣನವರ ಸುಪುತ್ರರಾದಂತಹ ನಮ್ಮ ಸ್ನೇಹಿತರು ಆತ್ಮೀಯರು ಆದಂತಹ ಈ ರಘು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ಕೋರ್ತಾ ಇದ್ದೀವಿ. ಈ ಒಂದು ನೀವು ಈಗಾಗಲೇ ನೋಡಿರ್ಬೋದು, ಸಂಜೆ 4 ಗಂಟೆಯಿಂದ ಸತತವಾಗಿ ಜನ ಹರಿದು ಬರ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಸಾಕು ಅವರ ಜನಪ್ರಿಯತೆ ಹೇಗಿದೆ, ಅವರ ಜನ ಕಾಳಜಿ ಹೇಗಿದೆ, ಅವ್ರು ಮಾಡ್ತಕ್ಕಂಥ ಸಮಾಜ ಸೇವೆಗೆ ಜನ ಯಾವ ರೀತಿ ಮನ್ನಣೆ ಕೊಡ್ತಾ ಅಂತ ಗೊತ್ತಾಗ್ತಾ ಇದೆ. ಇದೇ ರೀತಿಯಲ್ಲಿ ನಮ್ಮ ಶಿವರೆಡ್ಡಿ ಅಣ್ಣನವರು ಯಾವ ರೀತಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ರಿಗೂ ಸಹ ಪಕ್ಷ ಭೇದ ಸಹ ಇಲ್ಲದೆ ಮನೆಗೆ ಬಂದ ಪ್ರತಿಯೊಬ್ಬರೂ ಸಹಾಯ ಮಾಡ್ತಕ್ಕಂಥ ನಾವು ಸಾಕ್ಷಿಯಾಗಿದ್ದೀವಿ. ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ಭಾಗದಲ್ಲಿ ತುಂಬಾ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಅದೇ ದಾರಿನಲ್ಲಿ ಸಹ ಅವ್ರ ಮಗ ನಡೀಲಿ ಅಂತ ನಾವು ಅಪೇಕ್ಷೆ ಪಡ್ತಿದ್ದೀವಿ. ಅದು ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಅದು ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ರೀತಿಯಲ್ಲಿ ಇನ್ನೂ ಸ್ವಲ್ಪ ಅಧಿಕಾರ ಮತ್ತೊಂದೆಲ್ಲ ಕೊಟ್ಟು ಎಲ್ಲ ಮಾಡಿದ್ದೆ ಆದರೆ ನಮ್ಮ ವಾರ್ಡ್ನ ಅಭಿವೃದ್ಧಿ ಸದಾ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ನಾವೆಲ್ಲರೂ ಅಪೇಕ್ಷೆ ಪಡ್ತಿದ್ದೀವಿ. ದೇವ್ರು ಒಳ್ಳೇದು ಮಾಡಲಿ. ಜೈ ಹಿಂದ್. ಹಬ್ಬದ ಶುಭಾಶಯಗಳೊಂದಿಗೆ ಏನು ನಾಗನಾಥಪುರ ವಾರ್ಡಲ್ಲಿ ಶಿವರೆಡ್ಡಿ ಅಣ್ಣವರು ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಮಾಜ ಸೇವೆಯನ್ನು ಮಾಡ್ಕೊತಾ ಬಂದಿದ್ದಾರೆ. ಈ ಸಮಾಜ ಸೇವೆಯಿಂದನೇ ಜನ ಮೆಚ್ಚುಗೆ ಕೊಟ್ಟು ಅವರಿಗೆ ಈ ಒಂದು ಮಗನ ಒಂದು ಬರ್ತ್ಡೇ ಎಲ್ಲರೂ ಸಹಕಾರದಿಂದ ಅವ್ರ ಮಗನ ಬರ್ತ್ಡೇ ಒಳ್ಳೆಯ ವಿಜೃಂಭಣೆಯಿಂದ ನೆರವೇರಿಸಿಕೊಡ್ತಾ ಇದ್ದಾರೆ. ಒಂದು ಈ ತಂದೆ ಏನು ಹಾಕಿಕೊಟ್ಟಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಮಗನು ಅದೇ ರೀತಿ ನಡ್ಕೊಂಡೋಗಿ ಜನರ ಅಭಿಪ್ರಾಯವನ್ನು ಮತ್ತು ಜನರ ಒಂದು ಏನು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರು ಮುಂದೆ ಒಂದು ರಾಜಕೀಯದಲ್ಲಿ ಆಗಲಿ ಮತ್ತೊಂದು ಸಮಾಜ ಸೇವೆಯಲ್ಲಿ ಆಗಲಿ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ಮತ್ತು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಸಮಾಜದ ನಾಯಕರು ಮತ್ತು BJP ಧುರೀಣರು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾಗಿ ಮಾಡ್ಕೊಂಡು ಬಂದಂಥ ಸಮಾಜಮುಖಿ ಕಾರ್ಯಕ್ರಮಗಳೇ ಇವತ್ತು ಈ ವಿಜೃಂಭಣೆಯಿಂದ ನಡೆದಿರತಕ್ಕಂಥ ಹುಟ್ಟುಹಬ್ಬದ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕೆ ಇಷ್ಟೊಂದು ಜನ ಸೇರಿಬಿಟ್ಟು ಇವತ್ತಿಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ ಅನ್ನೋದಂದರೆ ಅವರು ನಡೆದುಕೊಳ್ಳುವಂಥ ರೀತಿ. ಯಾರೇ ಒಂದು ಯಾವುದೇ ಸಮಾಜದವರು ಬರಲಿ ಕಷ್ಟ ಸುಖ ಅಂತ ಹೇಳ್ಬಿಟ್ಟು ರಾತ್ರಿ 24 hours ಸರ್ವಿಸ್ ಮಾಡ್ತಾರೆ ಅವ್ರು ಹೇಳಬೇಕು ಅಂತಂದರೆ. ಈಗ ನಾರ್ಮಲಾಗಿ ನೀವು ಯಾರ ಮನೆ ಹತ್ರನ ಹೋಗ್ರಿ, ಯಾರ ಮನೆ ಹತ್ರ ಹೋದ್ರೂ 1 hour 2 hour ವೇಟ್ ಮಾಡಿಬಿಟ್ಟು ಆಮೇಲೆ ಬಂದು ಮಾತಾಡಿಸ್ತಾರೆ. ಅವ್ರು ಹಂಗಲ್ಲ, ಅವ್ರು ಬರೋದಕ್ಕಿಂತ ಮುಂಚೆನೇ ಇವರು ಸಮಾಜ ಸೇವೆಗಾಗಿ ನಾವು ಸದಾ ಸಿದ್ಧ ಅನ್ನೋ ಥರ ರೀತಿ ನಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಅವರ ಮಗನಾದಂಥ ರಘು ಗೌಡ ಅವರು ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಇಲ್ಲಿ ನೆರೆದಕ್ಕಂಥ ಎಲ್ಲ ಸಮಾಜದ ಪರವಾಗಿ, ಸ್ನೇಹಿತರ ಪರವಾಗಿ, ಹಿರಿಯರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡುವಂಥ ಶಕ್ತಿ ಆ ದೇವರು ಅವರಿಗೆ ಕೊಡಲಿ ಅಂತ ಶುಭವನ್ನು ಹಾರೈಸ್ತಾರೆ. ಪ್ರಪ್ರಥಮವಾಗಿ ನಮ್ಮ ರಘು ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಶಿವರೆಡ್ಡಿ ಅಣ್ಣವರು ನಾಗನಾಥಪುರಕ್ಕೆ ಬಂದು ಆಲದ ಮರ ಇದ್ದಂಗೆ. ಅವರು ಎಷ್ಟೋ ದೇವಸ್ಥಾನಗಳಿಗೆ ಧರ್ಮದರ್ಶಿಗಳು. ಅವರು ದಾನ ಧರ್ಮ ಅನ್ನೋದು ಅವ್ರಿಗೇನು ಹೊಸದಲ್ಲ. ಇವತ್ತು ಅವ್ರ ಹುಟ್ಟುಹಬ್ಬನ ಅಭಿಮಾನಿಗಳು ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಸಾರ್ಥಕವಾಗಿ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಹೇಗೆ ಬೆಳಿಗ್ಗೆಯಿಂದ ದಾನ ಧರ್ಮ, ಹಣ್ಣು ಹಂಪಲು, ಸೀರೆ, ಬಡವರಿಗೆ ಎಲ್ಲ ದಾನ ಧರ್ಮ ಎಲ್ಲ ಕೊಡ್ತಾ ಇದ್ದಾರೆ. ಅನ್ನದಾನ ಎಲ್ಲ ನಡೀತಾ ಇದೆ, ಬೆಳಿಗ್ಗೆಯಿಂದ ನಡೀತಾ ಇದೆ. ಇದೆಲ್ಲ ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ. ಇದು ಇವತ್ತೊಂದಿನ ಅಲ್ಲ. ದಾನ ಧರ್ಮ ಅನ್ನದಾನ ನಮ್ಮ ಶಿವರೆಡ್ಡಿ ಅಣ್ಣವ್ರಿಗೆ ಏನು ಹೊಸದಲ್ಲ. ಅವರು ಅದು ವರ್ಷ ಪೂರ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ನಾಗನಾಥಪುರದಲ್ಲಿ ಆಲದ ಮರ ಇದ್ದಂಗೆ ಶಿವರೆಡ್ಡಿ ಅಣ್ಣವರು. ಅದೇ ದಾರಿಯಲ್ಲಿ ಅವರ ಮಗನಾದ ರಘು ಅವರು ನಡ್ಕೊಂಡು ಹೋಗ್ತಾ ಇರೋದು ಭಾಳ ಸಂತೋಷ. ಇವತ್ತು ಜನ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ಅವರೇ ಆಚರಣೆ ಮಾಡ್ತಾ ಇರೋದು ಇನ್ನೂ ಸಂತೋಷ. ಅವರಿಗೆ ಆರೋಗ್ಯ ದೇವರು ಒಳ್ಳೇದು ಮಾಡಲಿ, ಎಲ್ಲ ಆಯುಷ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಶುಭ ಕೋರ್ತಾ ಇದ್ದೆ. ರಘುಗೌಡರಿಗೆ ಅವರ ಹುಟ್ಟುಹಬ್ಬದ ನನ್ನ ಶುಭಾಶಯಗಳು. ಶಿವರೆಡ್ಡಿ ಅನ್ನೋರು ಈ ಊರಿಗೆ ದಾನಿಗಳು ಮಾತ್ರ ಅಲ್ಲ, ಈ ಧರ್ಮಕರ್ತರು. ಹೇಳ್ಬೇಕಂದ್ರೆ ಎಲ್ಲರಿಗೂ ಅನ್ನ ಹಾಕ್ತಾರೆ. ಯಾವ ಸಮಯದಲ್ಲಿ ಬಂದರೂ ಅನ್ನ ಕೊಡ್ತಾರೆ. ಅದಿಲ್ಲದಲ್ಲಿ ಈ ದೇವಸ್ಥಾನ ಕಟ್ಟೋದಾಗಲಿ ಅದರಲ್ಲಿ ಜನಗಳಿಗೆ ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂತ ಒಂದು ಒಳ್ಳೆ ಪ್ಲ್ಯಾನರ್. ಅವರು ಪ್ಲ್ಯಾನ್ ಕೊಡ್ತಾರೆ. ಈ ಥರ ಮಾಡಿ, ಈ ಥರ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಿ ಮಾರ್ಗದರ್ಶಿಯಾಗಿ ಅವರು ಒಂದು ದಾರಿ ತೋರಿಸ್ತಾರೆ. ಬಡ ಜನ ಬರಲಿ. ಒಬ್ಬನು ನನ್ನ ಕಣ್ಮುಂದೆ ನೋಡಿದೆ, ಎಷ್ಟೋ ಜನ ಬಂದು ಅಣ್ಣ ಇದಿಲ್ಲ, ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಕಷ್ಟ ಇದೆ, ಮತ್ತು ಈ ಥರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, ಈ ಕೈಯಲ್ಲಿ ಏನಿದೆಯೋ ಅದು ಎತ್ತಿ ಹಂಗೆ ಕೊಟ್ಬಿಡ್ತಾರೆ. ಈ ಥರ ಒಂದು ಒಳ್ಳೆ ಮನುಷ್ಯ ಇಲ್ಲಿ ಸಿಗಬೇಕಂತ ನಾಗನಾಥಪುರಕ್ಕೆ ಇದು ಗ್ರೇಟ್. ನಾಗನಾಥಪುರಕ್ಕೆ ಇದು ಗ್ರೇಟ್ ಅಂತ ಹೇಳ್ಕೊಳ್ತೀನಿ.
ಅದಂತ ಅವರ ಆರೋಗ್ಯ ಮತ್ತು ಎಲ್ಲ ಒಂದು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳು ಮುಗಿಸ್ತೀನಿ. ಹುಟ್ಟುಹಬ್ಬವನ್ನು ಅಭಿಮಾನಿಗಳು, ಕಾರ್ಯಕರ್ತರು, ಸ್ನೇಹ ಬಳಗ ಭಾಳ ಅದ್ಧೂರಿಯಾಗಿ ಊರ ಹಬ್ಬದ ಥರ ಮಾಡ್ತಾ ಇದ್ದಾರೆ. ಏನು ಮೊದಲನೇದಾಗಿ ನಮ್ಮ ನಾಗನಾಥಪುರ ಗ್ರಾಮಸ್ಥರಿಗೆ ನನ್ನ ಕೃತಜ್ಞತೆಗಳು ಅರ್ಪಿಸ್ತಾ, ನನ್ನ ಈ 43ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನನ್ನ ಸ್ನೇಹಿತರು, ನನ್ನ ಬಂಧು ಬಳಗ, ಆಮೇಲೆ ನನ್ನ ಪರಿವಾರದವರು ಎಲ್ಲ ನಮ್ಮ ಬಡಾವಣೆಯ ನಿವಾಸಿಗಳೆಲ್ಲ ಅವರ ಸ್ವಯ ಇಚ್ಛೆಯಿಂದ ಅವರು ನಮ್ಮ ಬರ್ತಡೇ ಮಾಡಬೇಕು ಅಂತ ನನ್ನ ತಮ್ಮಂದಿರಾದಂಥ ಎಲ್ಲ ನನ್ನ ತಮ್ಮಂದಿರಿದ್ದಾರೆ, ಅವರೆಲ್ಲನೂ ಅವ್ರ ಸ್ವ ಇಚ್ಛೆಯಿಂದ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಅದೇ ರೀತಿ ನಾವು ಈ ಹುಟ್ಟುಹಬ್ಬನ ಸಾಮಾನ್ಯವಾಗಿ ನಾರ್ಮಲ್ಲಾಗಿ ಒಂದು ಕೇಕ್ ಕಟ್ ಮಾಡಿ ಮುಗಿಸಿದ್ರೆ ಅದರಲ್ಲಿ ಏನೂ ಅರ್ಥ ಇಲ್ಲ. ಅದಾದ್ದರಿಂದ ನಮ್ಮ ಹೆಣ್ಮಕ್ಳಿಗೆ ಸೀರೆ ಹಂಚೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಊಟ ಕೊಟ್ಟು ಜನಗಳಿಗೆ ಒಂದು ಅನ್ನದಾಸೋಹ ಮಾಡಿ ನನ್ನ ಹುಟ್ಟುಹಬ್ಬನ ಒಂದು ಸಾರ್ಥಕತೆಯನ್ನು ನೋಡ್ಕೋಬೇಕು ಅಂತ ನನ್ನ ಒಂದು ಇಚ್ಛೆ ಅಷ್ಟೇ ಸರ್. ಶಿವಾರೆಡ್ಡಿ ಅವರು ಸಮಾಜ ಸೇವಕರು, ಧರ್ಮದರ್ಶಿಗಳಾಗಿದ್ದಾರೆ. ಮನೆ ಹತ್ರ ಬಂದಂಥ ಯಾರೇ ಒಬ್ಬ ಕಟ್ಟಕಡೆ ವ್ಯಕ್ತಿಗೂ ಸಹ ಇಲ್ಲ ಅಂದನೇ ದಾನ ಮಾಡುವಂಥ ದಾನಿಗಳು. ಅವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶಗಳನ್ನ ರೂಢಿಸ್ಕೊಂಡಂಥ ರಘುಗೌಡ ಅವರು ಅದೇ ರೀತಿಯಲ್ಲಿ ಸಾಗ್ತಾ ಇದ್ದಾರೆ ಅನ್ನೋ ಒಂದಿದೆ. ನಮ್ಮ ತಂದೆಯವರು ಹಾಕ್ಕೊಟ್ಟಿರೋ ಹಾದಿಯಲ್ಲೇ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ಯಾವುದೇ ಇದಿಲ್ಲ. ಅವ್ರ ಹೆಸರೇ ನಮಗೆ ಶ್ರೀರಕ್ಷೆ. ಅದೇ ರೀತಿ ಮುಂದಕ್ಕೆ ನಾನು ನನ್ನ ಮಗ ಆಗ್ಬೋದು, ನಾನಾಗ್ಬೋದು, ಪ್ರತಿಯೊಂದು ನಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಆಗಲಿ ಮುಂದಕ್ಕೆ ಇದೇ ಥರ ಇದು ಮಾಡ್ಕೊಂಡು ಹೋಗ್ತೀವಿ. ಯಾವೇ ಅಪೇಕ್ಷೆ ಇಲ್ಲದೇ ಇರೋದು ಪರವಾಗಿಲ್ಲ, ಬಟ್ ನಾವಂತೂ ಇದೇನು ಇವತ್ತು ನೆನ್ನೆದಲ್ಲ 25 ವರ್ಷದಿಂದ ನಡ್ಕೊಂಬರ್ತಾ ಇರ್ತದಂಥದ್ದು. ನಮ್ಮ ತಂದೆ ತಾಯಿಯವರು ಪಂಚಾಯತಿ ಮೆಂಬರ್ ಇದ್ದಾಗಿಂದಲೂ, ಕೋನಪ್ಪನಗರ ಪಂಚಾಯತಿ ಮೆಂಬರ್ ಇದ್ದಾಗಿಂದನೂ ಇವೆಲ್ಲ ಕಾರ್ಯಕ್ರಮಗಳು ನಡ್ಕೊಳ್ತಾ ಬರ್ತಾ ಇದೆ. ಅದೇ ರೀತಿ ಈಗೇನೆಂದರೆ ನಮ್ಮ ಸಹೋದರರು ಎಲ್ಲ ನಮ್ಮ ಬಡಾವಣೆ ನಿವಾಸಿಗಳು ಎಲ್ಲ ಒಗ್ಗೂಡಿ ಒಂದು ಒಳ್ಳೆ ಉದ್ದೇಶಪೂರ್ವಕವಾಗಿ ಆಚರಣೆ ಮಾಡ್ತಾ ಇರೋದು ನನಗೂ ಒಂದು ಖುಷಿ ತರ್ತಾ ಇದೆ. ನಮ್ಮ ತಂದೆಯವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ಅದೇ ರೀತಿ ನಮ್ಮ ಬಡಾವಣೆಯವರೆಲ್ಲರ ಆಶೀರ್ವಾದನೂ ನಮ್ಮ ಕುಟುಂಬದ ಮೇಲೆ ಇರಬೇಕು ಅಂತ ನಾವು ಅವ್ರ ಹತ್ರ ಕಳ್ಕಳಿಯಾಗಿ ಬೇಡ್ಕೊತೀವಿ. ನಾವು ಹುಟ್ಟುಹಬ್ಬಕ್ಕೆ ಬಂದು ಆಚರಣೆಯಲ್ಲಿ ಭಾಗಿಯಾದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಆಮೇಲೆ ಬಡಾವಣೆ ನಿವಾಸಿಗಳಿಗೆ, ನಮ್ಮ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಾಗನಾಥಪುರ ಸಮಾಜ ಸೇವಕರಾದ ರಘುವಣ್ಣರವರ ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ. ಅದರಿಂದ ಮಹಿಳೆಯರಿಗೆಲ್ಲ ಸೀರೆ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದರಲ್ಲಿ ನಾವು ಅಣ್ಣನ ಕೇಳ್ಕೊಳ್ಳೋದು ಒಂದೇ, ಆ ದೇವರು ಆರೋಗ್ಯ ಆಯುಷ್ ಚೆನ್ನಾಗಿ ಕೊಡಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನನಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ರಾಘುಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕೋರ್ಕೊತಾ ಇದ್ದೀವಿ. ಅಣ್ಣಾದಂಥ ಶ್ರೀ ರಘುಗೌಡ ಅವರಿಗೆ ನನ್ನ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ